ಏನೇ ಬಂದರೂ ನಾವಿಬ್ಬರು ಸೇರಿ ಒಟ್ಟಿಗೆ ನಿಭಾಯಿಸೋಣ ಅನ್ನು. ಹಾಗೆ ನೋಡು, ಎಲ್ಲನೂ ಸರಿ ಹೋಗುತ್ತೆ. ಈಗ ಕಣ್ಣೀರು ಬರ್ಸ್ಕೊ, ಮುಂದೆ ಎಲ್ಲನೂ ಚೆನ್ನಾಗೇ ಆಗತ್ತೆ. ನೀನು ನೋಡ್ತಾ ಇರು. ನಾವು ಸ್ಮೈಲ್ ಪ್ಲೀಸ್. ಹೌದು, ನಿಮ್ಮ ರಿಸಲ್ಟ್ ಏನಾಯ್ತು? ಬಂದಿರ್ಬೇಕಲ್ಲ? ಬಂದಿದೆ ಸರ್. ನಾನು ನಿಮ್ಗೆ ಹೇಳೋದನ್ನು ಮರ್ತೋದೆ. ಅದಕ್ಕಿಂತ ಮುಖ್ಯವಾದ ವಿಷಯಗಳು ತುಂಬ ಇತ್ತು. ಅದಕ್ಕಿಂತ ಮುಖ್ಯವಾದದ್ದು ಇನ್ನೇನೂ ಇಲ್ಲ. ಏನಾಯ್ತು ರಿಸಲ್ಟು? 76. ಅರೆ ವಾ, ಕಾಂಗ್ರ್ಯಾಚುಲೇಷನ್ಸ್. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಸರ್. 76 ಕೂಡ ಒಳ್ಳೆ ಪರ್ಸೆಂಟೇಜ್. ಎಕ್ಸಾಮ್ ಟೈಮಲ್ಲಿ ನನ್ನ ಲೈಫಲ್ಲಿ ಏನೆಲ್ಲ ಆಗಿತ್ತು, ಬೇರೆ ಯಾರ್ದೋ ಜೊತೆಗೆ ಮದುವೆ ಆಗೋ ಮಟ್ಟಿನವರೆಗೂ ಹೋಯ್ತು. ಅದಕ್ಕೆ ನಾನು ಕಾರಣ. ನನಗೆ ಕ್ಷಮಿಸೋನು ಬಿಡಿ ಸರ್. ನಿನ್ನ ಕಾಲೇಜ್ ರಿಸಲ್ಟ್ ಬಂದಿದೆ, ಪಾರ್ಟಿ ಕೂಡ ಕಾಲೇಜ್ ರೀತಿಯಲ್ಲೇ ಬೇಕು. ಅಂದರೆ ಯಾಕೆ ಮರ್ತೋಗ್ಬಿಟ್ಟ? ನೀನು ಕಾಲೇಜ್ ಹುಡುಗಿಯಾಗಿರುವಾಗ ಹೇಗೆ ಸಂಭ್ರಮಿಸ್ತಿದ್ದೆ ನಾನು? ನೆನೆಸ್ಕೊ. ಈಗ ನೋಡು ಹೇಗಾಗಿದೆಯಾ. ಮನಸ್ಸಲ್ಲಿ ಏನೇನೋ ಚಿಂತೆಗಳನ್ನು ತುಂಬಿಕೊಂಡು ಲವಲವಿಕೆನೇ ಇಲ್ಲ ಅನು. ಜ್ಞಾಪಿಸ್ಕೊ, ನಾವು ಕುಡ್ದಿರೋ ಚಹಾ, ಹೀಗೆ ಕುಡಿಬೇಕು. ಕುಡೀರಿ. ಪಾನಿಪುರಿ, ಎಳ್ನೀರು, ಜೋಳ, ವಾವ್, ನಾವು ಬಸ್ಸಲ್ಲಿ ಹೋಗಿದ್ದು ವಿಸ್ಲು, ಗಣಪತಿ ಬಪ್ಪ ಮೋರ್ಯ. Come on, cheer up. ಸರಿ ಬಾ, ಬಿಡ್ತೇನೆ. ಇವ್ರ ಕೇಸ್ನಲ್ಲಿ ಇಂಪ್ರೂವ್ಮೆಂಟ್ಸ್ಗಳನ್ನ ಅಳತೆ ಮಾಡೋದಕ್ಕೆ ಡಿವೈಸ್ ಇಲ್ಲ. ನಾವು ಅವ್ರನ್ನ ಗಮನ ಇಟ್ಟು ನೋಡಬೇಕಾಗತ್ತೆ. ಅವರ ಬಿಹೇವಿಯರ್ನ ನೋಟ್ ಮಾಡಿ. ಅಂಥ ಡೀಪಾಗಿ ಚಿಂತೆ ಮಾಡುವಂಥ ಬಿಹೇವಿಯರ್ಸ್ ಇಲ್ಲ ಅಂದರೆ ಹಿ ಈಸ್ ನಾರ್ಮಲ್ ಇವೆಂಚುಯಲಿ. ನೀವು ನಮ್ಮ ಜೊತೆಲಿ ಇದ್ದೀರಲ್ಲ ಸರ್, ಅದೇ ನಮ್ಗೆ ಸಮಾಧಾನ. ಥ್ಯಾಂಕ್ ಯು. ಅದು ನನ್ನ ಕರ್ತವ್ಯ ಜೆಂಡೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಮತ್ತೆ ಅವರ ಮನಸ್ಸಿಗೆ ನೋವಾಗೋ ಮಾತುಗಳಾಗಲಿ, ಹಾರ್ಟ್ ಬ್ರೇಕಿಂಗ್ ಸಂದರ್ಭಗಳಾಗಲಿ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಉತ್ತಮ. ಅವರು ಮೆಡಿಕೇಷನಲ್ಲಿ ಇರುವಾಗ ಯಾವ ರೀತಿ ನಡ್ಕೊಳ್ತಾರೆ, ಮೆಡಿಕೇಷನ್ ಇಲ್ಲದೆ ಇರುವಾಗ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಸೂಕ್ಷ್ಮವಾಗಿ ನಾವು ಗಮನದಲ್ಲಿ ಇಡಬೇಕಾಗತ್ತೆ. ಸದ್ಯಕ್ಕೆ ರೆಗ್ಯುಲರ್ ಆಗಿ ತಗೊಳ್ತಾ ಇರೋ ಮಾತ್ರೆಗಳನ್ನ ಅವರು ತಗೊಳ್ಳಿ. ತೀರಾ ಅವರಿಗೆ ಅನುಮಾನ ಬರುವಷ್ಟು ಕಾಳಜಿ ಮಾಡೋದು ಬೇಡ. ಇಷ್ಟು ವರ್ಷಗಳು ಅವ್ರು ಹೇಗಿದ್ರೋ ಹಾಗೆ ಲೆಟ್ ಹಿಮ್ ಬಿ. ದೆನ್ ಒನ್ ಮೋರ್ ಥಿಂಗ್, ಗ್ರ್ಯಾಜುಯಲಿ ಹಿ ವಿಲ್ ಬಿ ಫೈನ್. 100% ಸರಿ ಆಗ್ತಾರೆ ಅಂತ ಭರವಸೆ ಕೊಡೋಕ್ಕಾಗಲ್ಲ, ಆದರೆ ಸಾಧ್ಯತೆಗಳಿವೆ ಅನ್ನೋದು ಮಾತ್ರ ಸತ್ಯ. ಸರಿ ಸರ್, ನೀವು ಹೇಳಿದಾಗೆ ನಾನು ನೋಡ್ಕೊಳ್ತೀನಿ. ನನ್ನ ಗೆಳೆಯನಿಗೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಒಳ್ಳೆ ಗೆಳೆಯ ಸಿಗೋದು ಅದೃಷ್ಟನೇ ಸರ್. ಅಂಥ ಒಳ್ಳೆ ಗೆಳೆಯ ಸಿಕ್ಕಿರೋದು ನನ್ನ ಅದೃಷ್ಟ ಸರ್. ಹಾಯ್, ನೀವೇನಿಲ್ಲಿ? ನಾನು ರೇಷನ್ ತರಕ್ ಬಂದಿದ್ದೆ ಮೇಡಮ್. ಓ,
ಓಕೆ ಓಕೆ ಆಲ್ ರೈಟ್. ರಘುಪತಿ ಅವರೇ, ನನಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ. ಎನಿವೇಸ್ ಇಟ್ ವಾಸ್ ನೈಸ್ ಸೀಯಿಂಗ್ ಯು. ಬಾಯ್ ರಘುಪತಿ, ವಿಲ್ ಕ್ಯಾಚ್ ಯು ಲೇಟರ್. ಅಯ್ಯೋ ಮೇಡಮ್, ಇದೇನು ಹೀಗೆ ಹೇಳ್ಬಿಟ್ರಿ? ಅಪರೂಪಕ್ಕೆ ಸಿಕ್ಬಿಟ್ಟಿದ್ದೀರಾ. ಒಂದೆರಡು ಉಭಯ ಕುಶಲೋಪರಿ ಮಾತಾಡ್ಲಿಲ್ಲ ಅಂದ್ರೆ ಹೆಂಗೆ? ಉಭಯ ವಾಟ್? ಒಂದ್ ನಿಮಿಷ. ಏ ರಜಿ, ಅರೆ ಇಲ್ಲಿ ಮೇಡಮ್ ಮೇಡಮ್ ಬಂದಿದ್ದಾರೆ. ಹಾಯ್ ಹೇಳಲ್ವಾ? ಹಲೋ ಮೇಡಮ್, ಚೆನ್ನಾಗಿದ್ದೀರಾ? ಐ ಆಮ್ ಗುಡ್. ನಿಮ್ಮ ಏರಿಯಾನಲ್ಲಿ ಕೊರೋನಾ ಎಲ್ಲ ಹೇಗಿದೆ ಮೇಡಮ್? ಎಲ್ಲ ಕಡೆ ಹೇಗಿದೆಯೋ ನಮ್ಮ ಏರಿಯಲ್ಲೂ ಹಾಗೆ ಇದೆ. ಆದ್ರೆ ನಮ್ಗೆ ಹೇಳೋಕೆ ಏನೋ ಇದೆ ಮೇಡಮ್. ನೀವು ಪುರ್ಸತ್ ಸಿಕ್ಕದವಾಗ ಹೇಳಿ ಮೇಡಮ್. ಏನೋ ಅರ್ಜೆಂಟ್ ಅಂತ ಹೇಳ್ತಾ ಇದ್ದೀರಲ್ಲ, ಪರವಾಗಿಲ್ಲ, ಹೋಗಿ ಬನ್ನಿ. ವಾಟ್ ಇಸ್ ಇಟ್ ರಘುಪತಿ? ಏನ್ ಹೇಳ್ಬೇಕು ಅನ್ಕೊಂಡ್ರಿ? ಅದು ಒಂದು 2 ನಿಮಿಷ ಟೈಮ್ ಕೊಟ್ರೆ. ಅರ್ಜೆಂಟ್ ಇದ್ರೆ ಬೇಡ ಮೇಡಮ್. ಆಲ್ ರೈಟ್, ಜಸ್ಟ್ ಎ ಸೆಕೆಂಡ್. ಸರಿ, ಯಾಕಡೆ ಸೋಷಿಯಲ್ ಡಿಸ್ಟೆನ್ಸ್. ಬನ್ನಿ ಮೇಡಮ್. ಅವಳು ಸಿಕ್ಕಾಪಟ್ಟೆ ಪಂಕ್ಚುಯಲ್. ಇದುವರೆಗೂ ಯಾವ ಮೀಟಿಂಗಿಗೂ ಲೇಟಾಗಿ ಬಂದೇ ಇಲ್ಲ. 5 minutes 58 secondsಗೆ ಬರೋ ಮೀರಾ ಇಟ್ಸ್ ಬೀನ್ 8 minutes. ವರ್ತನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ವೈಸ್ ಪ್ರೆಸಿಡೆಂಟ್ಗೆ ಟೈಮ್ ಸೆನ್ಸ್ ಕೂಡ ಇಲ್ವಾ ಮಿಸ್ಟರ್ ಹರ್ಷವರ್ಧನ್? ಅವ್ಳ ಬಾಸ್ ನೀನು, ಬಟ್ ನೀನು ಅವಳಿಗೋಸ್ಕರ ರೋಡಲ್ಲಿ ವೆಯ್ಟ್ ಮಾಡ್ತಿದ್ಯಾ? ದಾರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರಬೇಕು. ಯು ನೆವರ್ ನೋ. ಅವಳು ಯೂಶಲಿ ಇಷ್ಟು ಲೇಟ್ ಬಂದಿದ್ದೇ ಇಲ್ಲ. ಶಿ ಇಸ್ ಆಲ್ವೇಸ್ ಆನ್ ಟೈಮ್. ವೆಯ್ಟ್ ಮಾಡು. ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸ್ವಲ್ಪ ಬೇಗ ಹೇಳಿ, ಬಿಕಾಸ್ ನನಗೆ ಲೇಟ್ ಆಗ್ತಿದೆ. ಹೇಳ್ಬಿಡ್ತೀನಿ. ಈಗ ನಿಮ್ಮ ಆಫೀಸ್ಗೂ ಊಟಿಗೂ ಸೌದತ್ತಿಗೂ ಏನೋ ಕನೆಕ್ಷನ್ ಆಯ್ತಲ್ಲ, ಅದು ಆಫೀಸ್ ಕೆಲ್ಸಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಅದು ನನಗೆ ಗೊತ್ತು, ನಿಮ್ಗೆ ಗೊತ್ತಾ? ಇರಿ, ಇನ್ನೂ ಕ್ಲಿಯರ್ ಮಾಡಿ ಹೇಳ್ಬಿಡ್ತೀನಿ. ಊಟಿಗೂ ಸೌದತ್ತಿಗೂ ಕನೆಕ್ಷನ್ ಇದೆ, ಆದ್ರೆ ನಿಮ್ಮ ಆಫೀಸಿಗೆ ಅದು ಸಂಬಂಧಪಟ್ಟಿದ್ದಲ್ಲ. ಈಗ ಕ್ಲಿಯರ್ ಆಯ್ತಾ? ತಗೊಳ್ಳಿ. ಹಾಯ್ ಹರ್ಷ ಸರ್. ಯಾ ಐ ಆಮ್ ಆನ್ ದ ವೇ. ಅದು ಯಾವುದೋ ಅನ್ವಾಂಟೆಡ್ ಅಂಡ್ ಅನ್ನೆಸೆಸರಿ ಟ್ರಬಲ್ ಅಲ್ಲಿ ಸಿಗಾಕೊಂಡ್ಬಿಟ್ಟೆ. ಐ ವಿಲ್ ಬಿ ದೇರ್ ಇನ್ ನೋ ಟೈಮ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಯಾ ಶೋರ್ ಐ ವಿಲ್ ಬಿ ದೇರ್. ಅನ್ವಾಂಟೆಡ್ ಟ್ರಬಲ್. ಆಹಾ, ಈ ಅಮ್ಮಂಗೆ ದಿಮಾಕು ಗುರು. ರಘುಪತಿ ಅವರೇ, ಹೇಳೋದಾದ್ರೆ ಏನಾದ್ರೂ ಪ್ರೂಫ್ ಇಟ್ಕೊಂಡು ಹೇಳಿ. ಸುಮ್ನೆ ಬಾಯಿಗೆ ಬಂದಾಗ ಹಿಂಗ್ ಹೇಳ್ತಾ ಇದ್ರೆ ಅಯ್ಯೋ ಸಿಕ್ಕ ಹಾಗಂದ್ರೆ ನಿಮ್ಮ ಅಣ್ಣಂಗೆ ಹುಷಾರಿಲ್ಲ ಮೆಂಟಲಿ. ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಹೇಳ್ದೆ ಅಷ್ಟೇ. ಸ್ವಲ್ಪ ನೋಡ್ಕೊಳ್ಳಿ. ಏನಣ್ಣ, ಸೀದಾ ನೀನನ್ ಮೆಂಟಲ್ ಅಂತಾನೆ ಹೇಳ್ಬಿಟ್ಟು ಹೊಟ್ಟೋದ್ರು. ಫ್ರೀಯಾಗಿ ಒಂದು ಮಾಹಿತಿ ಕೊಡ್ತೀನಿ ಅಂದ್ರು ಬೇಡ ಅಂತ ಇದ್ದಾಳಲ್ಲ ಇವಳು. ಬೇಜಾನ್ ಡವ್ ಇವಳುದು. ಮೊದ್ಲು ಈ ಭಾರವಾಗಿರೋ ಚೀಲನ ಇಟ್ಕೊಂಡು ಹೋಗೋಣ. ಅವ್ರು ಉಸಾಬರಿ ನಮ್ಗೆ ಯಾಕೆ? ಉಸಾಬರಿ ಅಂತ ಬಿಡ್ತಾ ಹೋದ್ರೆ ಯಾರ್ದು ಉಸಾಬರಿ ಬಿಡ್ತಾ ಹೋಗೋದು ಹೇಳು? ಈ ಅಮ್ಮಂಗೆ ನಾನು ಕೊಡೋ ಮಾಹಿತಿಯಿಂದ ಈಗಲೂ ಉಪಕಾರ ಆಗತ್ತೆ ಅಂತ ಗೊತ್ತು. ಸುಮ್ಮನೆ ನನ್ನ ಮುಂದೆ ಉಪಕಾರ ತಗೋತೀನಿ ಅಂತ ಗೊತ್ತಾಗ್ಬಾರ್ದಲ್ವಾ? ಅದಕ್ಕೆ ಪೋಸ್ ಕೊಡ್ತಾವಳೆ. ಅಲ್ಲ, ಅನ್ನೋ ಆಫೀಸ್ ಕೆಲ್ಸದ ಮೇಲೆ ಹೋಗೇ ಇಲ್ಲ ಅಂತ ಅಷ್ಟು ಕಡಾಖಂಡಿತವಾಗಿ ಹೇಗೆ ಹೇಳ್ತೀಯ ಅಣ್ಣ? ವರ್ಧನ್ ಕಂಪ್ನಿ ಡೀಲರ್ಸು ಅರ್ಧಕ್ಕರ್ಧ ಜನ ನನ್ನ ಫ್ರೆಂಡ್ಸೇ. ಅವಳು ಯಾರ ಕೈಗೂ ಸುಲಭಕ್ಕೆ ಸಿಗ್ತಾ ಇಲ್ಲ. ಆಫೀಸ್ ಕೆಲಸದಲ್ಲೇ ಇದ್ಕೊಂಡು ಮೇಡಮ್ ಇನ್ಯಾವುದ್ರಲ್ಲೋ ಬ್ಯುಸಿ ಇದ್ದಾರೆ. ಅದನ್ನೇ ಈ ಅಮ್ಮಂಗೆ ಹೇಳೋಣ ಅಂತಂದ್ರೆ ಈ ಅಮ್ಮ ಕೇಳೋದಕ್ಕೆ ರೆಡಿ ಇಲ್ಲ. ಒಂದಲ್ಲ ಒಂದು ದಿನ ಇದೇ ವಿಷಯ ಇಟ್ಕೊಂಡು ಈ ಅಮ್ಮ ನನ್ನ ಹಿಂದೆನೆ ಅಲಿತಾ ಇರ್ತಾಳೆ. ನೋಡ್ತಾ ಇರು. ನಂಗೆ ಯಾಕೋ ನೀನ್ ನಿಜವಾಗ್ಲೂ ಸಿಕ್ಕೆ ಅನ್ನಿಸ್ತಿದೆ ಅಣ್ಣ. ಏನ?
ಅಣ್ಣ ಎಷ್ಟೊತ್ತಿಂದ ಇಲ್ಲೇ ಇದೆಯಾ? ನಾನು ಕಾಫಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ, ಬಾ. ಏಯ್ ಸುಮ್ಮನೆ ಇರೆ. ಈಗ ನಾನು ಮೆಸೇಜ್ ಕಳಿಸಿದ್ದೀನಿ ನೋಡು, ಅದು ಈಗ ಕೆಲಸ ಮಾಡಲ್ಲ, ಇನ್ನೊಂದು ಸ್ವಲ್ಪ ಟೈಮ್ ಬಿಟ್ಟು ಕೆಲಸ ಮಾಡುತ್ತೆ. ಆಗ ನೋಡ್ತಾ ಇರು. ಅಣ್ಣ, ನೀನ್ ಇಷ್ಟು ದಿನ ಮಾಡಿರೋ ಕೆಲ್ಸಕ್ಕಿಂತ ಕೆಲ್ಸ ಉಲ್ಟಾ ಆಗಿರೋದೇ ಜಾಸ್ತಿ. ನಿನ್ ಸುತ್ತಮುತ್ತ ಮೊದಲು ಆ ಜೇಂಡ ಇದಾನ ಇಲ್ವಾ ನೋಡ್ಕೊ. ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ಮೊದ್ಲೇ ಆಸ್ಪತ್ರೆ ಸಿಗ್ತಾ ಇಲ್ಲ, ಆಸ್ಪತ್ರೆ ಸಿಕ್ಕಿದ್ರು ಬೆಡ್ಡೇ ಸಿಗ್ತಿಲ್ಲ. ಹುಷಾರು. ಏಯ್ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ಅವಿವೇಕಿ, ಮೊದಲು ಕಾಫಿ ಕೊಡು ಬಾ. ಸುಧು, ನಿನಗೂ ಮೆಸೇಜ್ ಬಂತಾ? ನನಗೂ ಬಂತು. ಅನು ಗೊತ್ತಾಗ್ದಿದ್ದಂಗೆ ಸರ್ಪ್ರೈಸು. ಸರಿ ಸರಿ. ಒಟಾರದ ಹೆಂಗಸರ ಜೊತೆ ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ತುಂಬಿಕೊಂಡು ಬರ್ತಾ ಇರ್ತೀಯಾ? ನಿನ್ ಧ್ವನಿ ಆರೋಪದಲ್ಲಿರುತ್ತೆ. ಸ್ವಲ್ಪ ಮುಂದಕ್ಕೆ ಬಾ. ಯಾರು ಕೇಳಿಸ್ಕೊಂಡಿಲ್ಲ, ನೀನ್ ಸುಮ್ನೆ ಆಡ್ಕೋಬೇಡ ಸುಬು. ಯಾರಾದ್ರೂ ಕೇಳಿಸ್ಕೊಂಡ್ರೆ ಎಲ್ಲ ಮಜಾ ಹಾಳಾಗುತ್ತೆ ಕಣೆ. ಸರಿ, ನೆತ್ತಿಗೆ ಕೇಳ್ತೀನಿ, ಏನ್ ಪ್ಲಾನ್ ಮಾಡಿದಾರಂತೆ? ಅದ ಹೇಳ್ಬಿಟ್ರೆ ಸರ್ಪ್ರೈಸ್ ಇರುತ್ತೆ. ಅದೇನು ಅಂತ ನನಗೂ ಗೊತ್ತಿಲ್ಲ, ಆದ್ರೆ ಖಂಡಿತ ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿರ್ತಾರೆ ಬಿಡು. ಅದ್ನಿಂದಿಗೆನ ಎಷ್ಟೊತ್ತು ಅಂತ ಹಿಡ್ಕೊಂಡು ನಿಂತಿರ್ತೀಯ? ಮನೆ ಒಳಗಿಟ್ಬಿಟ್ಟ ನಿನ್ ಸಂಭ್ರಮ ತಡ್ಕೊಳಕ್ಕಾಗದೆ ಬಿಡ್ತಾ ಇದೆ. ನಿನ್ಗೆ ಹೆಂಗ್ ಗೊತ್ತಾಯ್ತು ಸುಬು? ಏನ್ ಅಂಜನ ಹಾಕೊಂಡು ನೋಡ್ತಾ ಇದ್ಯಾ? ನನ್ನ ಹೆಂಡತಿ ಎಲ್ಲಿ, ಯಾವ ಕ್ಷಣದಲ್ಲಿ ಏನ್ ಮಾಡ್ತಾ ಇರ್ತಾಳೆ ಅಂತ ನನಗೆಲ್ಲಾನು ಗೊತ್ತಾಗ್ತಾ ಇರುತ್ತೆ ಕಣೆ. ನನ್ನ ಮನ್ಸೆ ನಿನ್ CC ಕ್ಯಾಮ್ರಾ. ಆಹಾ, ಫೋನಲ್ಲೂ ಎಷ್ಟು ಚೆನ್ನಾಗಿ ಮೂತಿ ಸಿಂಡರ್ಸ್ತೀಯ ನೋಡು. ಸರಿ ಸರಿ, ಬಿಟ್ರೆ ಎಲ್ಲಾನು ಫೋನಲ್ಲಿ ಹೇಳ್ತೀಯ. ಸರಿ, ಇಡ್ತೀನಿ. ಅನುಗೆ ನಾವೆಲ್ಲ ಸೇರ್ಕೊಂಡು ಈಗ ಮಾಡಿದ್ರೆ ಗೋಡೆಗೂ ಕಿವಿ ಇರುತ್ತೆ. ಇದು ಅನುಗೋಸ್ಕರ ಕೊಡ್ತಿರೋ ಸರ್ಪ್ರೈಸು. ಏನ್ ಸರ್ಪ್ರೈಸು, ಯಾಕೆ ಸರ್ಪ್ರೈಸು, ನಾನು ಒಂದು ಹೇಳಲ್ಲ. ಗೊತ್ತು. ಗ್ರೇಟ್ ಐಡಿಯಾ. ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದಾನೆ ಮತ್ತೆ ಶುರು ಆಗ್ತಿದೆ. ಈ ಸಲ ಗ್ರ್ಯಾಂಡ್ ಆಗಿ ಶುರು ಮಾಡ್ಬೇಕು ಮನ್ಸಿ. ಇಷ್ಟ ಜನ ನೀನ್ ಎಕ್ಸೈಟ್ಮೆಂಟು. ಇದಾದ್ಮೇಲೆ ನಮ್ ಎಲ್ರೂ ಲೈಫಲ್ಲೂ ಬರೀ ಸಂತೋಷನೇ ತುಂಬಿರುತ್ತೆ ಮಾನ್ಸಿ. ವಾಟ್ ಯು ಸೇ? ಐ ಥಿಂಕ್ ನೀನ್ ಮೊದ್ಲು ಆಫೀಸಿಗೆ ಹೋದ್ರೆ ಒಳ್ಳೇದು ಅನ್ಸುತ್ತೆ. ವಾಟ್? ಮೊದ್ಲು ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗೋದನ್ನ ಕಲಿ ಹರ್ಷ, ಉಳ್ದಿದ್ದೆಲ್ಲ ಆಮೇಲೆ. ನನಗೆ ಅನ್ಸಿದ್ ನಾನು ಹೇಳದ್ನಪ್ಪ, ಅದಕ್ಕೆ ಯಾಕೆ ಮುಖ ಹಾಗೆ ಮಾಡ್ಕೋತೀಯ? ಸರಿ ಬಿಡು, ನಾನು ಹೋಗಿ ಹೋಗಿ ನಿನ್ನನ್ ಕೇಳಿದ್ನಲ್ಲ, ಅದೇ ತಪ್ಪು. ಯಾಯ, ನೀವು ಬೆಂಗಳೂರಿಗೆ ಬರೋದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ನಾವೇ ನೋಡ್ಕೋತೀವಿ. ಡೋಂಟ್ ವರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನೇ ನಿಮ್ಮನ್ನ ಪರ್ಸ್ನಲ್ ಆಗಿ ರಿಸೀವ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಮಿಸ್ಟರ್ ದೇಸಾಯಿ. ಟೇಕ್ ಕೇರ್. ಮಿಸ್ಟರ್ ಪ್ರಭು ದೇಸಾಯಿ, ಆ ಅನುಗೆ ಇಷ್ಟೊಂದು ಹತ್ರ ಆಗೋದಿಕ್ಕೆ ಏನ್ ಕಾರಣ? ನೋಡೋಣ. ಲೆಟ್ ಹಿಮ್ ಕಮ್. ಡಬಲ್ ಸ್ಟೋರಿ. ಥ್ಯಾಂಕ್ ಯು. ಬರ್ತೀನಿ ಜಂಡೆ. ಥ್ಯಾಂಕ್ ಯು ಸೋ ಮಚ್. I just finished my work. They just passed that file. Yeah.
ಏನಾಯ್ತು ಇವ್ರಿಗೆ? ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರಲ್ಲ? ಸಾಹೇಬ್ರೆ, ಏನು ಹೊಸ್ಕೊಂಡಿದ್ದು? ಅದೇನೋ ಖೀರ್ ಅಂದ್ರೆ ಸಾಹೇಬ್ರೆ, ಅಮ್ಮವರು ಭಾಳ ವಿಶೇಷವಾಗಿ ಮಾಡ್ಯಾರ, ನಿಮಗೆ ಭಾಳ ಇಷ್ಟ ಅಂತ. ಓ ಹೌದಾ? ಓಕೆ. ಹೊಸ್ಮಣಿ ಸಾಹೇಬ್ರೆ, ಮಾನ್ಸಿ ಥಟ್ ಅಂತ ಬಾಯಿ ಬಂದಂಗೆ ಮಾತಾಡ್ಬಿಡ್ತಾಳೆ. ನೀವು ದಯವಿಟ್ಟು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಸಸ್ಯ ಅಮ್ಮನವರು ಮನಸ್ಸಿನಾಗ ಭಾಳ ಒಳ್ಳೆಯವರು, ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇ. ನೀವೇನು ಕಾಳಜಿ ಮಾಡಬೇಡ್ರಿ. ಸರಿ. ವಾವ್ ಹೊಸ್ಮಣಿ, ಇದು ಖೀರ್ ಅಲ್ಲ, ಮ್ಯಾಂಗೋ ಫಿರ್ನಿ, ನನ್ನ ಫೇವ್ರೇಟ್. ನಾನು ಚಿಕ್ಕವನಿದ್ದಾಗ ಬೇಸಿಗೆಗಾಲದಲ್ಲಿ ಮಾವಿನಕಾಯಿ ಸೀಸನ್ ಇರ್ಬೇಕಾದ್ರೆ ಈ ಮ್ಯಾಂಗೋ ಫಿರ್ನಿ ಮಾಡ್ಕೊಡ್ತಿದ್ರು. ನನ್ಗೆ ಬಹಳ ಇಷ್ಟ ಇದು, ನನ್ಗೆ ಚೆನ್ನಾಗಿ ನೆನಪಿದೆ. ಅದೇ ಇದು. ಥ್ಯಾಂಕ್ ಯು ಹೊಸ್ಮಣಿ. ನಿಮ್ಗೆ ಇದು ಇಷ್ಟ ಆಗ್ತದ ಅಂತ ಅಮ್ಮವ್ರು ಹೇಳಿದ್ರು. ಹೊಸ್ಮಣಿ, ನೀವು ತಿಂದ್ರಾ? ಹಾ ಸಾಹೇಬ್ರ, ಚೆನ್ನಾಗಿತ್ತಲ್ಲ? ಹಾ. ಹೇ ಮೀರಾ, ಕಮ್ ಸಿಟ್. ಥ್ಯಾಂಕ್ ಯು ಸರ್. ಏನಿದು ಸಡನ್ ಆಗಿ? ಶಾರದಾ ಅಮ್ಮ ಬರೋದಕ್ಕೆ ಹೇಳಿದ್ರು ಸರ್. ಅಮ್ಮ ಬರ ಹೇಳಿದ್ರ? ಯಾ, ಅಮ್ಮ ಅವರು ಮನೆಯಾಗಿಲ್ರಿ. ಬಟ್ ಇಟ್ಸ್ ಓಕೆ. ಆಕ್ಚುಲಿ ಅಮ್ಮ ಏನಕ್ಕೆ ಬರೋಕ್ಕೆ ಹೇಳಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಿಲ್ ಡಿಸ್ಕಸ್ ಅಬೌಟ್ ಇಟ್. ಐ ಬಿ ರೈಟ್ ಬ್ಯಾಕ್. ಓಕೆ? ಶೋರ್. ಮೇಡಮ್ ಅವರೇ, ಖೀರ್ ಕುಡಿತೀರೇನ್ರಿ? ಇಲ್ಲ, ಇಟ್ಸ್ ಓಕೆ. ಸ್ವಲ್ಪ ಕುಡೀರಿ, ಬಹಳ ಚೆನ್ನಾಗಿರ್ತದ ಅಂತ ಅಮ್ಮವ್ರು ಹೇಳ್ತಿದ್ರು. ತಗೊಂಬರ್ತೀನಿ. ತಗೋರಿ ಮ್ಯಾಮ್, ಮ್ಯಾಂಗೋ ಖೀರ್ ಅಮ್ಮವರೇ ಮಾಡ್ಯಾರ, ಬಹಳ ಚಂದದಂತ. ಥ್ಯಾಂಕ್ ಯು ಸೋ ಮಚ್ ಹೊಸ್ಮನಿ ಅವರೇ. ವಾವ್, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಮನೆಯಾಗೆ ಯಾರು ಇಲ್ಲ ನೋಡ್ರಿ, ಅದಕ್ಕೆ ಉಪಚಾರ ಮಾಡೋಕ್ಕೆ ನನಗೇನು ತಿಳಿಯೋಲ್ದು. ಪರವಾಗಿಲ್ಲ ಹೊಸ್ಮನಿ ಅವರೇ, ನೀವು ನನಗೋಸ್ಕರ ಅಂತ ಸಪ್ರೇಟ್ ಆಗಿ ಏನು ಮಾಡೋದು ಬೇಕಾಗಿಲ್ಲ. ಇಟ್ಸ್ ಓಕೆ. ಸದ್ಯ ಮನೇಲಿ ಆ ಮಾನ್ಸಿ ಮ್ಯಾಮ್ ಕೂಡ ಇಲ್ಲ. ಅವ್ರ ಮುಖ ನೋಡೋದು ತಪ್ತು. ಥ್ಯಾಂಕ್ ಗಾಡ್. ಸಾವಕಾಶ ಕೊಡ್ರಿ, ಸಾವಕಾಶ. ಏನಾದರೂ ಬೇಕಿದ್ರೆ ನನಗೆ ಹೇಳ್ರಿ. ಮಾನ್ಸಿ ಮ್ಯಾಮ್ ಇಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅನ್ಸತ್ತೆ. ನನ್ನನ್ನು ಮಾನ್ಸಿ ಮ್ಯಾಮ್ ಇನ್ಸಲ್ಟ್ ಮಾಡೋದನ್ನ ಇವರು ನೋಡ್ತಾನೆ ಬಂದಿದ್ದಾರಲ್ಲ. ಪಾಪ, ಪ್ರತಿದಿನ ಮಾನ್ಸಿ ಅವ್ರು ಹೇಳೋದನ್ನೆಲ್ಲ ಮಾಡ್ತಾ ಅವ್ರ ಹತ್ರ ಬೈಸ್ಕೋತಾ ಅದು ಹೇಗಿದಾರೋ ಏನೋ. ಹಿಸ್ ಅ ಗುಡ್ ಮ್ಯಾನ್. ಅಣ್ಣ, ನಿಜವಾಗ್ಲೂ ನೀನು ಯಾವ್ದಾದ್ರು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡಬೇಕಿತ್ತಣ್ಣ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ಯಾ. ಅದು ಹೇಗೆ ಪುಷ್ಪ ಅಲ್ಲಿಗೆ ಹೋಗ್ತಾಳೆ ಅಂತ ನೀ ತಿಳ್ಕೊಂಡು ಕರೆಕ್ಟಾಗಿ ನೀ ಹೋಗಿ ವಿಡಿಯೋ ಮಾಡಿದ್ಯಲ್ಲ, ಆಶ್ಚರ್ಯನಪ್ಪ. ಸರಿ ಸರಿ, ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಏನಮ್ಮ ಅದು? ಏನಿಲ್ಲ ಕಣೆ, ಏನಿಲ್ಲ. ತೋರ್ಸು. ನಿಮ್ ಮಗಳಿಗೆ ಬುದ್ಧಿ ಹೇಳಿ, ಆಮೇಲೆ ಊರಿಗವ್ರಿಗೆಲ್ಲ ಬುದ್ಧಿ ಹೇಳರಂತೆ. ಬಂದ್ಬಿಟ್ರು ಇಲ್ಲಿ ದೊಡ್ಡದಾಗಿ. ಯಾಕಮ್ಮ ಮಾವನ್ಗೆ ಕೆಲಸ? ಇದರಿಂದ ನಿನಗೇನೇ ತೊಂದರೆ? ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾನೆ. ರಹಸ್ಯ ಕಾರ್ಯಾಚರಣೆ ಮಾಡೋದ್ರಲ್ಲಿ ನಮ್ಮ ಅಣ್ಣ ಕಿಂಗ್ ಕಣೆ. ನೀನ್ ಯಾಕಮ್ಮ ಹಿಂಗಾಗ್ಬಿಟ್ಟೆ? ಅದೇ ನಮ್ಮಲ್ಲಿ ಯಾರಿಗಾದ್ರೂ ಹಿಂಗಾಗಿದ್ರೆ ನೀ ಸುಮ್ಮನೆ ಇರ್ತಿದ್ದ?
ಪಾಪ ಪುಷ್ಪ ಆಂಟಿ ಅವ್ರಿಗೆ ಹೆಂಗಾಗಿರ್ಬೇಡ. ವಿಡಿಯೋ ಮಾಡಿದ್ದು ಅವಳಿಗೇನು ಗೊತ್ತು? ಈ ತರ ಗೊತ್ತಿಲ್ಲದೆ ವಿಡಿಯೋ ಮಾಡೋದು ಅಪರಾಧ, ಗೊತ್ತಾ? ಅಪರಾಧ ಎಲ್ಲ ಏನೂ ಇಲ್ಲ. ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು. ಅಲ್ಲ, ಈ ಪುಷ್ಪಂಗೆ ಯಾಕೆ ಬೇಕು ಅಂತ ಇದೆಲ್ಲ? ಏನೋ ದೊಡ್ಡದಾಗಿ ವಟಾರದವ್ರ ಮೇಲೆಲ್ಲ ಚೆನ್ನಾಗಿ ಸವಾಲು ಹಾಕ್ತಾಳೆ. ಕೊಡು. ಪುಷ್ಪಕ್ಕ, ಸುಬ್ಬಣ್ಣ ಬಂದ್ರೆ ನಾನು ಕಾಲ್ ಮಾಡಕ್ಕೆ ಹೇಳ್ತೀನಿ. ಅಂದ್ರೆ ನಿನ್ ಮಾತಿನ ಅರ್ಥ ಈಗ ನೀವು ಹೋಗಿ ಅಂತನಾ? ಈ ವಯ್ಯ ಮಾತಾಡಿದ್ದನ್ನೆಲ್ಲ ಕೇಳ್ಕೊಂಡು ಸುಮ್ಮನೋದ್ರೆ ಮಾತಾಡಿದ್ದು ನಿಜ ಅಂತ ಆಗುತ್ತೆ. ನನ್ನ ಮಗಳು ಎಂತಳು ಅಂತ ಇನ್ನೊಬ್ರಿಂದ ತಿಳ್ಕೊಬೇಕಾಗಿಲ್ಲ ನಾನು. ನನ್ನ ಮಗಳು ಅವ್ರಿಗಿಂತ ದೊಡ್ಡವ್ರನ್ನ ಇಷ್ಟಪಟ್ಟಿದ್ದಾಳೆ. ಅದು ಇಡೀ ಪ್ರಪಂಚಕ್ಕೆ ತಪ್ಪಾಗೂ ಕಾಣ್ಬೋದು. ಆದ್ರೆ ಎಷ್ಟೋ ಹೆಣ್ಮಕ್ಳು ಅವ್ರ ಜೀವನದಲ್ಲಿ ಪ್ರೀತಿನೇ ಸಿಗದೆ ಬರೀ ಕಷ್ಟ ಮಾತ್ರ ಅನುಭವಿಸ್ತಿರ್ತಾರೆ. ಆ ನೋವು ನಿಮ್ಮಂತವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಲ್ವಾ? ನನ್ನ ಸುಬ್ಬು ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಒಳ್ಳೆ ಗಂಡ, ಒಳ್ಳೆ ಅಪ್ಪ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಮನುಷ್ಯ. ತನ್ನ ಸ್ವಂತ ಅಂಗಡಿಲಿ ಯಾವನೇ ಕೂಲಿ ಕೆಲಸ ಮಾಡ್ತಾನೆ? ನನ್ನ ಸುಬ್ಬು ಮಾಡ್ತಾನೆ. ಅಂಗಡಿನೇ ಹಿಂಗ್ ನೋಡ್ಕೊಳ್ಳುವಾಗ ಅಕ್ಕರೆಯಿಂದ ಬೆಳೆಸಿರೋ ಮಗಳನ್ನ ನೋಡ್ಕೊಳ್ತಾ ಇರ್ತಾನ? ನಿಮ್ ಕಣ್ಣಿಗೆ ಹೇಗ್ ಕಾಣ್ತಾರೋ ಅದ್ ನನಗ್ ಬೇಕಾಗಿಲ್ಲ. ಆದ್ರೆ ನನ್ ಪ್ರಕಾರ ನಮ್ ಸುಬ್ಬುನೇ ಹೀರೋ ನಮ್ಮ ಮನೆಗೆ. ಈ ಅಂಗಡಿಗೆ ಸಪ್ಲೈ ಆಗಿ ಬರೋ ಸೀರೆಗೆ ನನ್ ಮಗಳೇ ಯಜಮಾನಿ. ನೀನ್ ಸಂಬಳ ಕೊಡೋ ಯಜಮಾನ ಆದ್ರೆ ನಿನ್ಗ ಊಟ ಆಗ್ತಿರೋದು ನನ್ನ ಮಗಳು ಕೆಲಸ ಮಾಡ್ತಿರೋ ಕಂಪ್ನಿ, ನೆನ್ಪಿರ್ಲಿ. ಸರ್, ನಾನು ಮಿಸ್ಟರ್ ಪ್ರಭು ದೇಸಾಯಿ ಅವ್ರಿಗೆ ಕಾಲ್ ಮಾಡಿದ್ದೆ. ಅವರು ಬರಕ್ಕೆ ರೆಡಿ ಇದ್ದಾರೆ. ಪ್ರಭು ದೇಸಾಯಿ ಅವ್ರು ಬರ್ತಿದಾರಾ? ಅನು, ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹಾಕಿ ಕೂಕೊಂಬಂದೆ? ಯು ಆಲ್ಮೋಸ್ಟ್ ಕೇರ್ಡ್ ಮೀ. ಪ್ರಭು ದೇಸಾಯಿ ಅವರು ಇಲ್ಲಿಗೆ ಬರೋದ್ರಿಂದ ನಿನಗೇನು ಪ್ರಾಬ್ಲಮ್? ಇಲ್ಲ ಮ್ಯಾಮ್, ಪ್ರಾಬ್ಲಮ್ ಏನೂ ಇಲ್ಲ. ಪಾಪ ಅವ್ರು ಅಷ್ಟು ದೂರದಿಂದ ಬರಬೇಕಲ್ಲ, ಅದಕ್ಕೆ ಹೇಳಿದೆ. ವಯಸ್ಸಾಗಿದೆ, ಈಗ ಕೋವಿಡ್ ಬೇರೆ. ಯಾರು ಅಂತ ಪರಿಚಯನೇ ಇಲ್ದಿರೋರ ಮೇಲೆ ಇಷ್ಟೆಲ್ಲ ಕನ್ಸನ್ ತೋರಿಸ್ತಿದ್ದಾಳೆ. ಈ ಅನುಗೆ ಪ್ರಭು ದೇಸಾಯಿ ಇಲ್ಲಿಗೆ ಬರೋದು ಇಷ್ಟ ಇಲ್ಲ ಅನ್ಸುತ್ತೆ. ಬಟ್ ವೈ? ಡೋಂಟ್ ವರಿ ಅನು, ನಿನ್ನ ಕಾಳಜಿ ಮುಖ್ಯವಾಗುತ್ತೆ. ಅವ್ರ ಕ್ಷೇಮ ನಮ್ಮ ಜವಾಬ್ದಾರಿ. ನೀನು ಮೀರಿನ ಬಿಡು, ಅವಳು ನೋಡ್ಕೋತಾಳೆ. ಏನು ಮೀರಾ? ಶೋರ್ ಸರ್, ಐಲ್ ಟೇಕ್ ಕೇರ್. ಹಾಗೆ ನಿನಗೆ ಇನ್ನೊಂದು ವಿಷಯ ಹೇಳಿದ್ನಲ್ಲ, ಅದನ್ನು ಮರಿಬೇಡ. ಅನು, ನಿನಗೇನಾದರೂ ಕೆಲಸ ಆಯ್ತಾ? ಎಸ್ ಮ್ಯಾಮ್, ಸರ್ ಹತ್ರ ಮಾತಾಡಬೇಕಿತ್ತು. ಆಲ್ ರೈಟ್, ಕ್ಯಾರಿ ಆನ್. ಅನು, ಈಗ ನನಗೊಂದು ಮೀಟಿಂಗ್ ಇದೆ. ಮುಗಿಯೋದು ಎಷ್ಟೊತ್ತಾಗುತ್ತೆ ನನಗೆ ಗೊತ್ತಿಲ್ಲ. ಆಮೇಲೆ ಮಾತಾಡೋಣ. See you.